ನಮಸ್ಕಾರಪ್ಪ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಎಲ್ಲರೂ ಆರಾಮದರಿ ಅಂತ ಅನ್ಕೋತೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂಡಿ ಬೈಕ್ ತಗೊಂಡು ರೈಡಿಗೆ ಅಂತ ಬಂದಿದ್ವಿ. ಅಂಬೋಲಿ ಘಾಟ್ ಮತ್ತ ಅಂಬೋಲಿ ಫಾಲ್ಸ್ ಎಲ್ಲ ನೋಡಿದ್ವಿ. ಎಲ್ಲ ನೋಡಾದ್ಮೇಲೆ ಲಾಸ್ಟ್ ಪ್ಲೇಸ್ ಉಳಿದಿತ್ತು. ಅದು ಯಾವ್ದಪ್ಪ ಅಂತಂದ್ರ ಕವಳಾ ಸದಾ ಪಾಯಿಂಟ್. ಇದು ಯಾವ ಪ್ಲೇಸ್ ಅಂತಂದ್ರ ಇದು ಅಂಬೋಲಿ ಒಳಗಡೆನ ಬರುತ್ತ್ರಿ. ಇದು ರಿವರ್ಸ್ ವಾಟರ್ ಅಂತಾರೆ. ಇದೆ ಇಲ್ಲಿ ವಾಟರ್ ರಿವರ್ಸ್ ಬರ್ತೈತೆ. आइए देखते हैं बैठचंद मजा आएगा। ये क्या हो गया? ये क्या सुन रहा हूँ मैं? ವಾವ್, ಏನ್ ಪ್ಲೇಸ್ ಐತ್ ನೋಡ್ಲಿ. ಇಲ್ಲಿ ನೀವು ನೋಡ್ಬೋದ್ರಿ ರಿವರ್ಸ್ ವಾಟರ್ ಯಾವ ತರ ಬರೋದೈತಿ. ಬಾಳ ಬರಾಕತ್ತಲ್ಲ ನೀರು. ಮೊಬೈಲ್ ಕವಳಾ ಸದಾ ವಾಟರ್ ಫಾಲ್ಸ್ ಇದು ಬರೇ ವಾಟರ್ ಫಾಲ್ಸ್ ಅಲ್ರಿ. ಇಲ್ಲಿ ಬಿದ್ದ ಸಾಯವ್ರಿಗೆ ಒಂದ್ ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು. ಹಾಗ ಅಂತ ಹೇಳಿ ಇಲ್ಲಿ ಬಿದ್ದ ಸಾಯಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಇದ್ 2000 ಫೀಟ್ ಉದ್ದ ತಳಗ್ ಆಳ್ ಬಾಳ ಐತಿ. ಅಂದ್ರ ಅಷ್ಟ ಡಿಪ್ ಐತ್ರಿ. ನೀವು ನನಗ ಬೈತಿರ್ಬೋದು, ಇವೇನಪ್ಪ ಇಲ್ಲಿ ಇಂತ ಪ್ಲೇಸಿಗೆ ಬಂದ ಬಿದ್ದ ಸಾಯೋದ್ರ ಬಗ್ಗೆ ಮಾತಾಡಕತ್ತಾನು, ಏನ್ ಹುಚ್ಚಿಗೆ ಹಿಡ್ದೈತೇನ ಅಂತ ಕೇಸ್ ನೀವು ಅನ್ಬೋದು. ಇಲ್ರಿ, ನನಗ ಹುಚ್ಚ ಹಿಡ್ದಿಲ್ಲ. ಯಾಕಂತಂದ್ರೆ ಇಲ್ಲಿ ಬಾಳ ಜನ ಬಿದ್ದ ಸತ್ ಹೋಗಿದಾರು. ತಮ್ಮ ಜೀವನ ತಾವ ಕಳ್ಕೊಂಡಿದಾರು. ನೀವು ತಳಗಡೆ ನೋಡ್ತಾ ಇರಬಹುದು, ಅಲ್ಲಿ ಚಿಕ್ಕದಾಗಿ ಒಂದು ನದಿ ಹರ್ಕೊಂಡ್ ಹೊಂಟೈತಿ. ಅದ್ ನೋಡಾಕ ಎಷ್ಟ್ ಚಂದ ಕನಾಯ್ತಂದ್ರ ಬಾಳ್ ಚಂದ ಕನಾಯ್ತ್ರಿ. ನನಗಂತೂ ಇಲ್ಲಿ ಬಂದ ಒಳ್ಳೆ ನೆಮ್ಮದಿನ ಸಿಕ್ತು. ಅದ್ರಾಗಂತೂ ರಿವರ್ಸ್ ವಾಟರ್ ಬಂದ ಮಕ್ಕಕ್ಕನ ಬಡಿಯತೈತಿ ನೋಡ್ರಿಪ್ಪ. ಅಲ್ಲೇ ನೋಡ್ದವು ವ್ಯೂ. ನನ್ನನ್ನು ಟಚ್ ಮಾಡಿದವ್ರಿಗೆ ಏನಾಗುತ್ತೆ ಅಂತ ನನಗ್ ಗೊತ್ತಾಯ್ತು. ನನ್ನನ್ನು ಟಚ್ ಮಾಡಿದವ್ರಿಗೆ ಏನಾಗುತ್ತೆ ಅಂತ ನಿನಗ್ ಗೊತ್ತಾಗದ್ ಬೇಡವಾ? ಇದ್ರ ವ್ಯೂ ಮಸ್ತ್ ಕಾಣ್ತಿತ್ತು.
ಮತ್ತೆ ಬರ್ತೇನೆ ಹೊಸ ವಿಡಿಯೋ ಜೋಡೆ. ಅಷ್ಟರೊಳಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ರಿ, ಮತ್ತೆ ಸಪೋರ್ಟ್ ಮಾಡ್ರಿ.